ಭಾಗದಲ್ಲಿ ಈಗಾಗಲೇ ಮಳೆ ಆರಂಭ ಆಗಿದೆ. ಈ ಹಿನ್ನೆಲೆಯಲ್ಲಿ ನದಿ ತೀರದಲ್ಲಿರ್ತಕ್ಕಂಥ ಏನು ತುಂಗಭದ್ರಾ ನದಿ ಆಗಿರ್ಬೋದು, ವರ್ಧಾ ನದಿ ಆಗಿರ್ಬೋದು, ಈಗ ಈ ನದಿಗಳು ಈಗಾಗಲೇ ತುಂಬಿ ಬೋರ್ಗರಿ ನೆಕ್ಸ್ಟ್ ಭಾಗದಲ್ಲಿ ಈಗಾಗಲೇ ಮಳೆ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಹಾವೇರಿ ಜಿಲ್ಲೆಯಲ್ಲಿರ್ತಕ್ಕಂಥ ನದಿಗಳು ಈಗಾಗಲೇ ತುಂಬಿ ಈಗಾಗಲೇ ಬೋರ್ಗರಿತಾ ಇರುವಂಥದ್ದು. ಸದ್ಯ ಈಗ ಏನಂತಂದರೆ ಪ್ರವಾಹದ ಭೀತಿ ಎದುರಾಗಿರುವಂಥದ್ದು. ಈಗ ನಾನು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಚೌಡಯ್ಯದಾನಪುರ ಗ್ರಾಮದಲ್ಲಿರುವಂತಹ ಈಗ ಒಂದು ತುಂಗಭದ್ರಾ ನದಿ ಬಳಿ ಇರುವಂಥದ್ದು. ಅಂದರೆ ಮುಕ್ತೇಶ್ವರ ಒಂದು ದೇವಸ್ಥಾನದ ಪಕ್ಕದಲ್ಲಿ ಇರ್ತಕ್ಕಂಥ ಅಂಬಿಗರ ಚೌಡಯ್ಯರ ಒಂದು ಗದ್ದುಗೆ ಭಾಗದಲ್ಲಿ ನಾನು ಇರುವಂಥದ್ದು. ಈಗ ನನ್ನ ಬಲಭಾಗದಲ್ಲಿ ಕೂಡ ನಮ್ಮ ಕ್ಯಾಮ್ರಾಮನ್ ಕೂಡ ನಿಮಗೆ ತೋರಿಸ್ತಾ ಹೋಗ್ತಾನೆ. ಏನು ಇಲ್ಲಿರ್ತಕ್ಕಂಥ ದೇವಸ್ಥಾನ ನೋಡಲಿಕ್ಕೆ ಬಂದಿರತಕ್ಕಂಥ ಏನು ಪ್ರವಾಸಿಗರು ಆಗಿರ್ಬೋದು ಅಥವಾ ಭಕ್ತಾದಿಗಳಾಗಿರ್ಬೋದು, ಎಲ್ಲರೂ ಕೂಡ ಬಂದು ಈ ಒಂದು ನದಿಯನ್ನು ಈಗಾಗಲೇ ವೀಕ್ಷಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಸೊ ಅಲ್ಲಿ ನೀವೇನು ಕೂಡ ನೋಡ್ತಾ ಇದ್ದೀರಿ ಈಗ ಕ್ಯಾಮ್ರಾದಲ್ಲಿ, ಅಲ್ಲೇನೋ ಐಕ್ಯ ಮಂಟಪ ಕಾಣ್ತಾ ಇದೆ. ಈ ಒಂದು ಐಕ್ಯ ಮಂಟಪ ಬೇರೆ ಯಾರದ್ದೂ ಅಲ್ಲ. ಈಗ ಏನು ಅಂತಂದರೆ ಸಾಕ್ಷಾತ್ ಅಂಬಿಗರ ಚೌಡಯ್ಯನವರು ಏನಂತಂದರೆ ಇಲ್ಲೇ ಬಂದು ಈಗಾಗಲೇ ಅವರು ಐಕ್ಯ ಆಗಿರುವ ನಿಟ್ಟಿನಲ್ಲಿ ಈ ಒಂದು ಸ್ಥಳವನ್ನು ಈಗಾಗಲೇ ಗದ್ದುಗೆಯನ್ನು ನಿರ್ಮಾಣ ಮಾಡಿ ತುಂಗಭದ್ರಾ ನದಿಯ ಪಕ್ಕದಲ್ಲಿ ಈ ಒಂದು ಗದ್ದುಗೆಯನ್ನು ಇಲ್ಲಿರ್ತಕ್ಕಂಥ ಭಕ್ತರು ಕೂಡ ಈಗಾಗಲೇ ನಿರ್ಮಾಣ ಮಾಡಿರುವಂಥದ್ದು. ಸೊ ಹೀಗಾಗಿ ಈಗಾಗಲೇ ಈ ಒಂದು ಗದ್ದುಗೆ ಈಗಾಗಲೇ ಮುಳುಗಡೆ ಹಂತಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ಇಲ್ಲಿರುವಂತಹ ಭಕ್ತಿಗೂ ಕೂಡ ಈಗಾಗಲೇ ಆತಂಕ ಸೃಷ್ಟಿಯಾಗಿದೆ. ಅಂದರೆ ತುಂಬ ಪುರಾತನ ಐತಿಹಾಸಿಕ ಇರತಕ್ಕಂಥ ಒಂದು ಇತಿಹಾಸವನ್ನು ಉಳ್ಳುವಂಥದ್ದು ಏನಂತಂದರೆ ಈ ಗದ್ದುಗೆ ಆಗಿರುವ ಹಿನ್ನೆಲೆಯಲ್ಲಿ ಇದನ್ನು ರಕ್ಷಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರಕ್ಕೂ ಕೂಡ ಮನವಿಯನ್ನು ಮಾಡಿರುವಂಥದ್ದು. ಈ ಗದ್ದುಗೆಯನ್ನು ಈಗಾಗಲೇ ಮೇಲ್ದರ್ಜೆಗೆ ಏರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಈಗಾಗಲೇ ಮನವಿಗಳು ಮತ್ತು ಡಿಮ್ಯಾಂಡ್ ಕೂಡ ಏನಂತಂದರೆ ಈ ಭಾಗದಲ್ಲಿ ಇತಿಹಾಸಕಾರರಾಗಿರ್ಬೋದು, ಜೊತೆಗೆ ಏನಂತಂದರೆ ಸಮಾಜದ ಒಂದು ಭಕ್ತರು ಕೂಡ ಬೇಡಿಕೆ ಆಗಿರುವಂಥದ್ದು. ಸೊ ಇಲ್ಲಿ ಭಕ್ತರು ಕೂಡ ಇರುವಂಥದ್ದು. ನಾನು ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಅವರು ಈಗ ಬಂದು ಏನನ್ನು ಕಣ್ತುಂಬಿಕೊಂಡಿದ್ದಾರೆ, ಜೊತೆಗೆ ಯಾವ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ, ಸರ್ಕಾರಕ್ಕೆ ಏನು ಮನವಿಯನ್ನು ಮಾಡ್ತಾರೆ, ಜೊತೆಗೆ ರೈತರು ಕೂಡ ಏನಂತಂದರೆ ನದಿ ಭಾಗದಲ್ಲಿರ್ತಕ್ಕಂಥ ರೈತರು ಖುಷಿಯನ್ನು ಕೂಡ ವ್ಯಕ್ತವನ್ನು ಪಡಿಸ್ತಾ ಇರುವಂಥದ್ದು ನಾನು ಕೇಳ್ತಾ ಹೋಗ್ತೀನಿ. ಸರ್, ಇವಾಗ ಯಾವ ದೇವಸ್ಥಾನಕ್ಕೆ ನೀವು ಇಲ್ಲಿ ಬಂದಿರುವಂಥದ್ದು? ಸೊ ನೋಡಿದಾಗ ನಿಮ್ಗೆ ಎಷ್ಟು ಖುಷಿ ಆಯಿತು, ಯಾರ್ಯಾರೆಲ್ಲ ಬಂದಿದ್ದೀರಿ? ಸೊ ಇಲ್ಲಿ ಐಕ್ಯ ಮಂಟಪ ನೋಡಿದಾಗ ಸರ್ಕಾರಕ್ಕೆ ಏನು ಮನವಿಯನ್ನು ಮಾಡ್ತೀರಿ? ಸರ್, ಕುಟುಂಬ ಸಮೇತ ಬಂದಿದ್ವಿ ದೇವಸ್ಥಾನ ನೋಡೋದು. ಎಲ್ಲ ಮುಂಚೆ ಬಂದು ಸಣ್ಣ ಇದ್ದಾಗ ಬಂದಿದ್ವಿ ಭಾಳ, ಅವಾಗ ಹಳೆ ಇರೋದು. ಈಗೆಲ್ಲ ನೋಡಿದ್ರೆ ಫುಲ್ ಪ್ರವಾಹ ರೇಂಜಿಗೆಲ್ಲ ಬಂದ್ಬಿಟ್ಟಿದೆ. ಗದಿ ಎಲ್ಲ ಫುಲ್ ಕಾಗಡೆ ಹೋಗ್ಬಿಟ್ಟಿದೆ. ಹೌದು. ಸೊ ಸರ್ಕಾರದಿಂದ ಏನಾದರೂ ಸಹಾಯ ಆಗಿದ್ದು ಗದ್ದಿಗೆ ಮೇಲೆ ಇರಿಸಿದ್ರೆ ನಮಗೆಲ್ಲ ನೋಡೋಕ್ಕಾಗಲಿ, ಪ್ರವಾಸರಿಗೆಲ್ಲ ನೋಡೋಕ್ಕಾಗಲಿ ಭಾಳ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ಓಕೆ, ಇವಾಗ ಜಿಲ್ಲೆಯ ಒಳಗಡೆ ಮಳೆ ಇಲ್ಲ. ಸೊ ಮಳೆ ಇಲ್ಲ, ಆದರೆ ನದಿಗಳೆಲ್ಲ ಉಕ್ಕಿ ಹರಿತಾ ಇದ್ದಾವೆ. ಈ ಭಾಗದಲ್ಲಿರ್ತಕ್ಕಂಥ ನದಿಯನ್ನು ನಂಬಿರ್ತಕ್ಕಂಥ ರೈತರು ಮಾತ್ರ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹೀಗಾಗಿ ನಿಮಗೆ ಖುಷಿ ಆಗ್ತಾ ಇದೀನೆಲ್ಲ ವಾತಾವರಣ ನೋಡಿದಾಗ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ರೈತರಿಗೆಲ್ಲ ಈ ರೀಜನಲ್ಲಿ ಇರೋರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಭಾಳ ಹೆಲ್ಪ್ ಆಗುತ್ತೆ. ಬಟ್ ನಮ್ಮ ಕಡೆ ಇರೋರಿಗೆಲ್ಲ ಸ್ವಲ್ಪ ಅಲ್ಲೇ ಸಿಟಿ ಒಳಗಡೆ ಇರೋರಿಗೆಲ್ಲ ನೀರು ಸಿಗಲ್ಲ. ಇಲ್ಲೆಲ್ಲ ಹಚ್ಚ ಸಿರಿದೆ ತುಂಬ ಚೆನ್ನಾಗಿದೆ, ನೋಡೋಕ್ಕೆಲ್ಲ ಸ್ವಲ್ಪ ಕಣ್ ತುಂಬ್ಕೊಳ್ಳೋಕೆ ಚೆನ್ನಾಗಿ ತಂಪು ಅನಿಸುತ್ತೆ. ಬಟ್ ಅಲ್ಲಿ ಜನಕ್ಕೆ ಸ್ವಲ್ಪ ಡೆವಲಪ್ಮೆಂಟ್ ಮಾಡಿದ್ರೆ ಇಲ್ಲಿಂದ ನೀರಲ್ಲಿ ಏನಾದ್ರು ಟ್ರಾನ್ಸ್ಪೋರ್ಟ್. ಈ ನೀರು ನೋಡಿದಾಗ ಏನು ಭಯ ಅನಿಸ್ತಾ? ಹೌದು, ತುಂಬ ಬಿಟ್ಟಿದೆ ಫುಲ್ ತುಂಬ ಎಲ್ಲ. ಮತ್ತೆ ಇನ್ನೇನು ಇಲ್ಲಿ ಮಠ ಬರೋಕ್ಕೆ ದೂರ ಅನ್ಸಲ್ಲ ಅನ್ಸುತ್ತೆ, ಇನ್ನೂ ಸ್ವಲ್ಪ ಬಸ್ಸಿ ಬಿಟ್ಟರೆ. ಓಕೆ, ಮಳೆಗಾಲ ಈಗ ಸ್ಟಾರ್ಟ್ ಆಗಿದೆ, ಆಲ್ರೆಡಿ ಈ ರೇಂಜಿಗೆ ತುಂಬೋಗಿದೆ. ಇನ್ನು ಮಳೆಗಾಲ ಇನ್ನೂ ತುಂಬ ಜಾಸ್ತಿ ಆದಾಗೆ ತುಂಬ ಹೋಗಿದೆ ಅನ್ನೋ ಫೀಲ್ ಬರುತ್ತೆ. ಆಮೇಲೆ ಜನ ನೋಡಕ್ ಬಂದಾಗೂ ಹೋಗೋಕ್ಕಾಗಲ್ಲ ನದಿಗೆ, ಅಥವಾ ಅದನ್ನ ದರ್ಶನ ತಗೊಳಕ್ಕಾಗಲ್ಲ. ಓಕೆ, ಸೊ ಏನಾದರೂ ಅದನ್ನ ಪ್ರತಿ ಸಲ ನೀವು ಇದು ಫಸ್ಟ್ ಟೈಮ್ ಅಲ್ಲ ಅಥವಾ ಬೇರೆ ಬೇರೆ? ಸಣ್ಣವರಿದ್ದಾಗ ಬಂದಿದ್ವಿ. ಅದೇ ನಾವಿಬ್ರು ಒಂದೇ, ನನ್ನ ತಮ್ಮ ಅವನು. ಸೊ ಇಬ್ರು ಜೊತೆಗೆ ಬಂದಿದ್ದು ಸಣ್ಣವರಿದ್ದಾಗ. ಅವಾಗ ಅಲ್ಲಿಗೆ ಹೋಗಿ ಎಲ್ಲ ದರ್ಶನ ತಗೊಂಡ್ ಬಂದಿದ್ದೀವಿ. ಈಗ ಹೋಗೋಕ್ಕೂ ಆಗಲ್ಲ, ತುಂಬ ಹೋಗಿದೆ. ಸೊ ಸರ್ಕಾರಕ್ಕೆ ಏನಾದ್ರು ರಿಕ್ವೆಸ್ಟ್ ಈ ರೀತಿಯ ಇತಿಹಾಸ ಪ್ರಸಿದ್ಧ ಸ್ಥಳಗಳನ್ನ ಸ್ವಲ್ಪ ರಕ್ಷಣೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಸರ್ಕಾರ ಸ್ವಲ್ಪ ಇದನ್ನೆಲ್ಲಾನು ಪೂರ್ತಿ ಅವ್ರು ಕೆಳಗಡೆ ತಗೊಂಡು ಪೂರ್ತಿ ಸ್ವಲ್ಪ ಡೆವಲಪ್ ಮಾಡಿ, ಮತ್ತೆ ಅವರಿಗೆಲ್ಲ ಇದನ್ನು ಸ್ವಲ್ಪ ಅಲ್ಲಿಗೆ ಹೋಗೋಕೆ ದಾರಿ ಮಾಡಿ ಕೊಟ್ಟರೆ ಎಲ್ಲ ಚೆನ್ನಾಗಿರುತ್ತೆ. ಬಂದವರಿಗೂ ಚೆನ್ನಾಗಿ ಅನ್ಸುತ್ತೆ. ಬಂದು ವಾತಾವರಣ ಎಷ್ಟು ಚೆನ್ನಾಗಿದೆ, ಬಂದು ಕೂತ್ಕೊಳ್ಬೋದು, ಸ್ವಲ್ಪ ಸಂಜೆ ಹೊತ್ತೆಲ್ಲ ಕಳೆದು ಹೋಗ್ಬೋದು. ಬಟ್ ಚೆನ್ನಾಗಿದ್ರೆ ಸ್ವಲ್ಪ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.
ನಿನ್ನ ಮಾತಾಡ್ತಿದ್ದೆ ಸರ್ಕಾರಕ್ಕೆ ಪ್ರಶ್ನೆ ಮಾಡೋಕೆ ದೊಡ್ಡವರಾದೇನೆ ಇದನ್ನು ಮಾಡವ್ರ ದೇವಸ್ಥಾನ